ಹತ್ರ 1.5 ವರ್ಷ ಆಯಿತು. ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಫ್ರೀ ಗ್ಯಾರಂಟಿಯದ್ದೇ ಮಾತು, ಗ್ಯಾರಂಟಿಯದ್ದೇ ಸದ್ದು, ಗ್ಯಾರಂಟಿಯದ್ದೇ ಗದ್ದಲ. ಹಾಗಾದ್ರೆ ಇವತ್ತು ಈ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಎದ್ದಿರುವ ರಾಜಕೀಯ ರಗಳೆ ಏನು ಗಮನಿಸಿ. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್. ಎಲ್ಲಿಂದ ಶುರುವಾಯ್ತು ನೋಡಿ ಗ್ಯಾರಂಟಿ ಹಾವಳಿ. ಸೂರ್ಯ ಹುಟ್ಟಿದ್ರು ಗ್ಯಾರಂಟಿ, ಸೂರ್ಯ ಮುಳುಗಿದ್ರು ಗ್ಯಾರಂಟಿ, ಸುತ್ತ ಮುತ್ತ ಅತ್ತ ಇತ್ತ ಎತ್ತ ನೋಡಿದ್ರು ಗ್ಯಾರಂಟಿ, ಬೆಳಗ್ಗೆ ಪೇಪರ್ನಲ್ಲೂ ಗ್ಯಾರಂಟಿ, ರಾತ್ರಿ ಟಿವಿಯಲ್ಲೂ ಗ್ಯಾರಂಟಿ. ಇಷ್ಟಾದ್ರೂ ಈ ಗ್ಯಾರಂಟಿ ಪ್ರಚಾರ ಇನ್ನೂ ಸಾಕಾಗ್ತಿಲ್ವಂತೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ನಿನಗಿಲ್ಲ ನಿಮ್ಮ ಮನೆಯವರಿಗೆ ಅವ್ರ ಅಕೌಂಟಿಗೆ. ರಾಜ್ಯದಲ್ಲಿ ಗದ್ದುಗೆ ಗಿಟ್ಟಿಸಿರೋ ಕಾಂಗ್ರೆಸ್ ತನ್ನ ಪಂಚ ಗ್ಯಾರಂಟಿ ಬಗ್ಗೆ ಭರ್ಜರಿ ಪ್ರಚಾರ ಕೊಟ್ಟಿದೆ, ಇನ್ನು ಕೊಡ್ತಾನೂ ಇದೆ. ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲೂ ಕಾಂಗ್ರೆಸ್ಸಿಗರು ಅದೇ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಇನ್ನು ಈ ಬಿಜೆಪಿ ಅವ್ರು ಕೇಳಬೇಕಾ, ಬೊಯ್ಯೋದಕ್ಕೂ ಕೂಡ ಗ್ಯಾರಂಟಿ ಬಳಸ್ತಾರೆ. ಕರ್ನಾಟಕದ ಜನರಿಗೆ ಈ ಗ್ಯಾರಂಟಿಗಳು ಕೇಳಿ ಸಾಕಾಗಿ ಹೋಗಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಸರ್ಕಾರಕ್ಕೆ ಇನ್ನೂ ತೃಪ್ತಿ ಇಲ್ವೇನೋ ಗೊತ್ತಿಲ್ಲ. ಮೊನ್ನೆಯಷ್ಟೇ ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು. ಅಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಕಟ್ಟಪ್ಪಣೆ ಬೇರೆ ಹೊರಡಿಸಿದ್ದಾರಂತೆ. ಗ್ಯಾರಂಟಿ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕು, ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡಿಬೇಕು, ಸುಮಾರು 5 ಕೋಟಿ ಜನರ ಸಮೀಕ್ಷೆ ನಡೆಸಬೇಕು, ಹಿಂಗೆ 10 ಹಲವು ಸೂಚನೆ ಕೊಟ್ಟಿದ್ದಾರಂತೆ. ಇನ್ನು ಈ ಗ್ಯಾರಂಟಿಗಳ ಬಗ್ಗೆ ಅದೆಲ್ಲೆಲ್ಲಿ ಏನೇನು ಕೇಳಬೇಕೋ ಏನೋ. ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಹತ್ರ 1.5 ವರ್ಷ ಆಯಿತು. ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಫ್ರೀ ಗ್ಯಾರಂಟಿಯದ್ದೇ ಮಾತು, ಗ್ಯಾರಂಟಿಯದ್ದೇ ಸದ್ದು, ಗ್ಯಾರಂಟಿಯದ್ದೇ ಗದ್ದಲ. ಹಾಗಾದ್ರೆ ಇವತ್ತು ಈ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಎದ್ದಿರುವ ರಾಜಕೀಯ ರಗಳೆ ಏನು ಗಮನಿಸಿ. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್. ಎಲ್ಲಿಂದ ಶುರುವಾಯ್ತು ನೋಡಿ ಗ್ಯಾರಂಟಿ ಹಾವಳಿ. ಸೂರ್ಯ ಹುಟ್ಟಿದ್ರು ಗ್ಯಾರಂಟಿ, ಸೂರ್ಯ ಮುಳುಗಿದ್ರು ಗ್ಯಾರಂಟಿ, ಸುತ್ತ ಮುತ್ತ ಅತ್ತ ಇತ್ತ ಎತ್ತ ನೋಡಿದ್ರು ಗ್ಯಾರಂಟಿ, ಬೆಳಗ್ಗೆ ಪೇಪರ್ನಲ್ಲೂ ಗ್ಯಾರಂಟಿ, ರಾತ್ರಿ ಟಿವಿಯಲ್ಲೂ ಗ್ಯಾರಂಟಿ. ಇಷ್ಟಾದ್ರೂ ಈ ಗ್ಯಾರಂಟಿ ಪ್ರಚಾರ ಇನ್ನೂ ಸಾಕಾಗ್ತಿಲ್ವಂತೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ನಿನಗಿಲ್ಲ ನಿಮ್ಮ ಮನೆಯವರಿಗೆ ಅವ್ರ ಅಕೌಂಟಿಗೆ. ರಾಜ್ಯದಲ್ಲಿ ಗದ್ದುಗೆ ಗಿಟ್ಟಿಸಿರೋ ಕಾಂಗ್ರೆಸ್ ತನ್ನ ಪಂಚ ಗ್ಯಾರಂಟಿ ಬಗ್ಗೆ ಭರ್ಜರಿ ಪ್ರಚಾರ ಕೊಟ್ಟಿದೆ, ಇನ್ನು ಕೊಡ್ತಾನೂ ಇದೆ. ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲೂ ಕಾಂಗ್ರೆಸ್ಸಿಗರು ಅದೇ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಇನ್ನು ಈ ಬಿಜೆಪಿ ಅವ್ರು ಕೇಳಬೇಕಾ, ಬೊಯ್ಯೋದಕ್ಕೂ ಕೂಡ ಗ್ಯಾರಂಟಿ ಬಳಸ್ತಾರೆ. ಕರ್ನಾಟಕದ ಜನರಿಗೆ ಈ ಗ್ಯಾರಂಟಿಗಳು ಕೇಳಿ ಸಾಕಾಗಿ ಹೋಗಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಸರ್ಕಾರಕ್ಕೆ ಇನ್ನೂ ತೃಪ್ತಿ ಇಲ್ವೇನೋ ಗೊತ್ತಿಲ್ಲ. ಮೊನ್ನೆಯಷ್ಟೇ ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು. ಅಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಕಟ್ಟಪ್ಪಣೆ ಬೇರೆ ಹೊರಡಿಸಿದ್ದಾರಂತೆ. ಗ್ಯಾರಂಟಿ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕು, ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡಿಬೇಕು, ಸುಮಾರು 5 ಕೋಟಿ ಜನರ ಸಮೀಕ್ಷೆ ನಡೆಸಬೇಕು, ಹಿಂಗೆ 10 ಹಲವು ಸೂಚನೆ ಕೊಟ್ಟಿದ್ದಾರಂತೆ. ಇನ್ನು ಈ ಗ್ಯಾರಂಟಿಗಳ ಬಗ್ಗೆ ಅದೆಲ್ಲೆಲ್ಲಿ ಏನೇನು ಕೇಳಬೇಕೋ ಏನೋ. ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಹತ್ರ 1.5 ವರ್ಷ ಆಯಿತು. ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಫ್ರೀ ಗ್ಯಾರಂಟಿಯದ್ದೇ ಮಾತು, ಗ್ಯಾರಂಟಿಯದ್ದೇ ಸದ್ದು, ಗ್ಯಾರಂಟಿಯದ್ದೇ ಗದ್ದಲ. ಹಾಗಾದ್ರೆ ಇವತ್ತು ಈ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಎದ್ದಿರುವ ರಾಜಕೀಯ ರಗಳೆ ಏನು ಗಮನಿಸಿ. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್. ಎಲ್ಲಿಂದ ಶುರುವಾಯ್ತು ನೋಡಿ ಗ್ಯಾರಂಟಿ ಹಾವಳಿ. ಸೂರ್ಯ ಹುಟ್ಟಿದ್ರು ಗ್ಯಾರಂಟಿ, ಸೂರ್ಯ ಮುಳುಗಿದ್ರು ಗ್ಯಾರಂಟಿ, ಸುತ್ತ ಮುತ್ತ ಅತ್ತ ಇತ್ತ ಎತ್ತ ನೋಡಿದ್ರು ಗ್ಯಾರಂಟಿ, ಬೆಳಗ್ಗೆ ಪೇಪರ್ನಲ್ಲೂ ಗ್ಯಾರಂಟಿ, ರಾತ್ರಿ ಟಿವಿಯಲ್ಲೂ ಗ್ಯಾರಂಟಿ. ಇಷ್ಟಾದ್ರೂ ಈ ಗ್ಯಾರಂಟಿ ಪ್ರಚಾರ ಇನ್ನೂ ಸಾಕಾಗ್ತಿಲ್ವಂತೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ನಿನಗಿಲ್ಲ ನಿಮ್ಮ ಮನೆಯವರಿಗೆ ಅವ್ರ ಅಕೌಂಟಿಗೆ. ರಾಜ್ಯದಲ್ಲಿ ಗದ್ದುಗೆ ಗಿಟ್ಟಿಸಿರೋ ಕಾಂಗ್ರೆಸ್ ತನ್ನ ಪಂಚ ಗ್ಯಾರಂಟಿ ಬಗ್ಗೆ ಭರ್ಜರಿ ಪ್ರಚಾರ ಕೊಟ್ಟಿದೆ, ಇನ್ನು ಕೊಡ್ತಾನೂ ಇದೆ. ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲೂ
ಕಾಂಗ್ರೆಸ್ಸಿಗರು ಅದೇ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಇನ್ನು ಈ ಬಿಜೆಪಿ ಅವ್ರು ಕೇಳಬೇಕಾ, ಒಯ್ಯೋದಕ್ಕೂ ಕೂಡ ಗ್ಯಾರಂಟಿ ಬಳಸ್ತಾರೆ. ಕರ್ನಾಟಕದ ಜನರಿಗೆ ಈ ಗ್ಯಾರಂಟಿಗಳು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಸರ್ಕಾರಕ್ಕೆ ಇನ್ನೂ ತೃಪ್ತಿ ಇಲ್ವೇನೋ ಗೊತ್ತಿಲ್ಲ. ಮೊನ್ನೆಯಷ್ಟೇ ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು. ಅಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಕಟ್ಟಪ್ಪಣೆ ಬೇರೆ ಹೊರಡಿಸಿದ್ದಾರಂತೆ. ಗ್ಯಾರಂಟಿ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕು, ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡಿಬೇಕು, ಸುಮಾರು 5 ಕೋಟಿ ಜನರ ಸಮೀಕ್ಷೆ ನಡೆಸಬೇಕು, ಹಿಂಗೆ 10 ಹಲವು ಸೂಚನೆ ಕೊಟ್ಟಿದ್ದಾರಂತೆ. ಇನ್ನು ಈ ಗ್ಯಾರಂಟಿಗಳ ಬಗ್ಗೆ ಅದೆಲ್ಲೆಲ್ಲಿ ಏನೇನು ಕೇಳಬೇಕೋ ಏನೋ. ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ.